ಎನ್ಡಿಎ ಮೈತ್ರಿಕೂಟದ ಅಭ್ಯರ್ಥಿಯಾದಂತಹ ಶ್ರೀ ಪ್ರಜ್ವಲ್ ರೇವಣ್ಣನವರಿಗೆ ಈ ಕಾರ್ಯಕ್ರಮದ ಮುಖ್ಯ ಮುಷ್ಟಿ ಕಟ್ಟಿ ಭಾರತ್ ಮಾತಾ ಕಿ, ಭಾರತ್ ಮಾತಾ ಕಿ, ಜೈ ಶ್ರೀರಾಮ್, ಜೈ ಶ್ರೀರಾಮ್, ಹರ 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 ಹರ. ವೇದಿಕೆ ಮೇಲೆ ಉಪಸ್ಥಿತ ಕಾರ್ಯಕ್ರಮದ ಕೇಂದ್ರ ಬಿಂದು ಹಾಸನ ಲೋಕಸಭಾ ಕ್ಷೇತ್ರದ ಸಂಸದರು, ಬಿಜೆಪಿ ಬೆಂಬಲಿತ JDSನ ಅಭ್ಯರ್ಥಿಯೂ ಆಗಿರ್ತಕ್ಕಂಥ ಪ್ರಜ್ವಲ್ ರೇವಣ್ಣ ಅವರೇ, ಇದೀಗ ತಾನೇ ತಮ್ಮನ್ನು ಉದ್ದೇಶಿಸಿ ಮಾತನಾಡಿದಂಥ ಕರ್ನಾಟಕ ಸರ್ಕಾರದ ಮಾಜಿ ಉಪಮುಖ್ಯಮಂತ್ರಿಗಳಾದ ಡಾಕ್ಟರ್ ಅಶ್ವಥ್ ನಾರಾಯಣ್ ಅವರೇ, ಮೈಸೂರು ಕೊಡಗಿನ ಸಂಸದರು, ಈ ಮಣ್ಣಿನ ಮಗ ಪ್ರತಾಪ್ ಸಿಂಹ ಅವರೇ, ನಮ್ಮ ಹಾಸನ ಕ್ಷೇತ್ರದ ಶಾಸಕರಾದಂಥ ಸ್ವರೂಪ್ ಅವರೇ, ಹಾಸನ ಜಿಲ್ಲೆಯ ಭಾರತೀಯ ಜನತಾ ಪಾರ್ಟಿಯ ಅಧ್ಯಕ್ಷರಾದ ಸಿದ್ದೇಶ್ ನಾಗೇಂದ್ರ ಅವರೇ, ಕೆಲವೇ ನಿಮಿಷಗಳಲ್ಲಿ ತಮ್ಮನ್ನೆಲ್ಲರನ್ನು ಸೆಳೆದಿಟ್ಟ ಡಾಕ್ಟರ್ ಅಂಜನಪ್ಪನವರೇ, ವೇದಿಕೆ ಮೇಲೆ ಉಪಸ್ಥಿತ ಭಾರತೀಯ ಜನತಾ ಪಾರ್ಟಿ ಮತ್ತು ಜನತಾದಳದ ಅನ್ಯಾನ್ಯ ಜವಾಬ್ದಾರಿ ಹೊತ್ತಿರ್ತಕ್ಕಂಥ ಎಲ್ಲ ಹಿರಿಯ ಕಿರಿಯ ಬಂಧುಗಳೇ, ಭವಾನಿ ಅಕ್ಕ ಅವರು ಇಲ್ಲಿ ಬಂದಿದ್ದಾರೆ, ಅವ್ರನ್ನ ನಾನು ತಮ್ಮೆಲ್ಲರ ಪರವಾಗಿ ಸ್ವಾಗತಿಸ್ತೇನೆ. ಸುತ್ತಿ ಬಳಸಿ ಮಾತಾಡಕ್ ಹೋಗಲ್ಲ, ನಂಗೆ ಆ ಅಭ್ಯಾಸನೂ ಇಲ್ಲ. ಏನಿದ್ರು ಏಕಮಾರ್ ಹಂಗೆ ಮಾತಾಡ ಅಭ್ಯಾಸ. ನೋಡಿ, ದೇಶಕ್ಕಿಂತ ದೊಡ್ಡ ಸಂಗತಿ ಯಾವ್ದಾದ್ರು ಇದೆಯಾ? ದೇಶವೇ ದೊಡ್ಡದು ಅನ್ನೋದಾದ್ರೆ ವ್ಯಕ್ತಿಗಿಂತ ಪಕ್ಷ ಮುಖ್ಯ, ಪಕ್ಷಕ್ಕಿಂತ ದೇಶ ಮುಖ್ಯ ಅನ್ನೋ ಸಿದ್ಧಾಂತವನ್ನ ಅಳವಡಿಸ್ಕೊಂಡು ಇವತ್ತು ದೇಶ ಹಿತಕ್ಕಾಗಿ 92 ವರ್ಷದ ಯುವಕ ದೇವೇಗೌಡರು ಮತ್ತೊಮ್ಮೆ ಮೋದಿ ಪ್ರಧಾನಮಂತ್ರಿ ಆಗಬೇಕು ಅಂತ ಹೊರಟಿರ್ಬೇಕಾದ್ರೆ ನಾವು ಹೇಳ್ಬೇಕಲ್ವಾ ಮತ್ತೊಮ್ಮೆ ಪ್ರಜ್ವಲ್ ರೇವಣ್ಣ ಸಂಸದ ಆಗಬೇಕು ಅಂತ ಹೇಳಿ. ಅದಕ್ಕೆ ನಾನು ನಿಮ್ಮ ಹತ್ರ ವಿನಂತಿ ಮಾಡಕ್ ಬಂದಿದ್ದೇನೆ. ದೇಶಕ್ಕಾಗಿ, ದೇಶಕ್ಕೆ ಮೋದಿ, ಹಾಸನಕ್ಕೆ ಜೋರಾಗಿ ಹೇಳಿ, ದೇಶಕ್ಕೆ ಹಾಸನಕ್ಕೆ. ಅದಕ್ಕಾಗಿ ಭಾರತೀಯ ಜನತಾ ಪಾರ್ಟಿ ಬೆಂಬಲಿತ JDS ಅಭ್ಯರ್ಥಿ ಪ್ರಜ್ವಲ್ ರೇವಣ್ಣ ಅವರಿಗೆ ವೋಟ್ ಕೇಳೋಕ್ಕೋಸ್ಕರ ನಾನು ಬಂದಿದ್ದೇನೆ. ಇದರಲ್ಲಿ ವೈಯಕ್ತಿಕ ರಾಜಕಾರಣ ಇಲ್ಲ, ದೇಶ ಹಿತದ ಪ್ರಶ್ನೆ ಇದೆ, ದೇಶ ಹಿತದ ಪ್ರಶ್ನೆ ಇದೆ. ವಿವರವನ್ನ ಅವರೆಲ್ಲರೂ ಹೇಳಿದ್ದಾರೆ. ತಾಯಿ, ನಾನು ನಿಮ್ಗೊಂದು ಮಾತು ಕೇಳಕ್ ಬಯಸ್ತೇನೆ. ಯಾರ್ಯಾರಿಗೆ ಕೋವಿಡ್ ಇಂಜೆಕ್ಷನ್ ಆಗಿದೆ ಕೈ ಎತ್ರಿ. ಮೇಲಿದ್ದರಿಗೆ ಆಗಿಲ್ವಾ? ಆಗಿದೆ. ಅಮೆರಿಕದಲ್ಲಿ ಒಂದು ಇಂಜೆಕ್ಷನ್ಗೆ 34,000 ಇತ್ತು. ಫೈಜರ್ ಇಂಜೆಕ್ಷನ್ಗೆ ಆರಂಭದಲ್ಲಿ 2ಕ್ಕೆ 68,000 ಆಯ್ತು, 3ಕ್ಕೆ 1,02,000 ಆಯ್ತು. ಇಲ್ಲಿ ನೀವೆಲ್ಲ ಇಂಜೆಕ್ಷನ್ ತಗೊಂಡಿದ್ದೀರಲ್ಲ, ಎಷ್ಟು ಕೊಟ್ಟಿದ್ದೀರಿ? ಎಷ್ಟು ಕೊಟ್ಟಿದ್ದೀರಿ? ಸಿದ್ದರಾಮಯ್ಯನವರು ಎಲ್ಲಾ ಸ್ಕೀಮನ್ನು ಗಂಟು ಮೂಟೆ ಕಟ್ಟಿ ಒಟ್ಟಿಗೆ ತೂಗಿದ್ರು ಮೋದಿ ಕೊಟ್ಟ ಇದೊಂದು ಇಂಜೆಕ್ಷನ್ಗೆ ಬರಾಬರಿ ಆಗಲ್ಲ. ಎಲ್ಲಿಗೆ ಹೋಗ್ತಾ ಇದೆ? ಯಾವತ್ತು ನಾನು ಕೊಟ್ಟೆ ಅಂತ ಏನಾದ್ರು ಎದೆ ತಟ್ಕೊಂಡ್ರ? ನೀವು ಓಟ್ ಕೊಟ್ರೆ ಮಾತ್ರ ನಿಮಗೆ ಕೊಡ್ತೀನಿ ಅಂತ ಏನಾರು ಹೇಳಿದ್ರ? ನನ್ನ ದೇಶದ ಜನರ ಜೀವ ಮೊದಲು ಉಳಿಬೇಕು, ಆಮೇಲೆ ಜೀವನ ಕಟ್ಕೊಡೋ ಪ್ರಶ್ನೆ ಅಂತ ಹೇಳಿ ನಮ್ಮೆಲ್ರಿಗೂ ಉಚಿತವಾಗಿ 140 ಕೋಟಿ ಜನರಿಗೆ ನಿನ್ ಜಾತಿ ಯಾವುದು ಅಂತ ಕೇಳಲಿಲ್ಲ, ನೀ ಹಿಂದೂನೋ ಮುಸ್ಲಿಮೋ ಕ್ರೈಸ್ತ ಅಂತ ಕೇಳಲಿಲ್ಲ, ಎಲ್ರಿಗೂ ಕೊಟ್ರೋ ಇಲ್ವೋ? ಅದ್ರ ಋಣ ತೀರ್ಸ್ಬೇಕಾ ಬೇಡವೋ? ಆ ಋಣ ತೀರಿಸಬೇಕು ಅಂದ್ರೆ ಹಾಸನಲ್ಲಿ ಪ್ರಜ್ವಲ್ ರೇವಣ್ಣ ಅವ್ರನ್ನ ತೆನೆ ಹೊತ್ತ ಮಹಿಳೆಯ ಗುರುತಿಗೆ ಮತ ಹಾಕಿ ಗೆಲ್ಸಿ ಅಂತ ವಿನಂತಿ ಮಾಡಕ್ ಬಂದಿದ್ದೇನೆ. ಈಗಾಗಲೇ ಹೇಳಿದ್ರು 5 kg ಅಕ್ಕಿ ಕಾಂಗ್ರೆಸ್ ಇಂದ ಅಲ್ಲ, ಮೋದಿ ಕೊಡ್ತಾ ಇರೋದು, ಕೇಂದ್ರದಿಂದ ಕೊಡ್ತಾ ಇರೋದು. ಇನ್ನು ಇವರು 2,000 ಬಂತೋ ಅಂತ ಕೇಳಿದ್ರು. ನೀವು ಕೆಲವರು ಬಂತು ಅಂದ್ರಿ, ಇನ್ನು ಕೆಲವರು ಬಂದೇ ಇಲ್ಲ ಅಂತ ಹೇಳಿದ್ರು. ಸಿದ್ದರಾಮಯ್ಯನವರ ಎಕನಾಮಿಕ್ಸ್ ನಿಮಗೆ ಗೊತ್ತಾ? ನಾನು ಅದಕ್ಕೆ ತಮಾಷೆಯಾಗಿ ಸಿದ್ದರಾಮಿಕ್ಸ್ ಅಂತೀನಿ. ಸಿದ್ದರಾಮಯ್ಯನವರ ಆರ್ಥಿಕ ನೀತಿ ಅದು ಸಿದ್ದರಾಮಿಕ್ಸ್. ಹೆಂಗದು ಸಿದ್ದರಾಮಿಕ್ಸ್? ಬಂದ ತಕ್ಷಣ ಬಡವರು ಕುಡಿಯೋ ಕ್ವಾರ್ಟರಿಗೆ 50 ರೂಪಾಯಿ ಜಾಸ್ತಿ ಮಾಡೋದು. ಸಾಹುಕಾರದು ನಾ ಲೆಕ್ಕಕ್ಕೆ ಇಟ್ಟಿಲ್ಲ, ಬಡವರು ಕುಡಿಯೋ ಕ್ವಾರ್ಟರಿಗೆ 50 ರೂಪಾಯಿ ಜಾಸ್ತಿ ಮಾಡಿದ್ರು. ಏನವ, ಒಂದು ಮನೆಯಲ್ಲಿ ಒಂದು ದಿನಕ್ಕೆ ಒಬ್ಬ 1 ಕ್ವಾರ್ಟರ್ ಕುಡಿಯೋನಿದ್ರೆ 1,500 ರಿಕವರಿ ಆಯ್ತು. 2 ಕ್ವಾರ್ಟರ್ ಕುಡಿದ್ರೆ 2 ಜನ ಕುಡಿಯೋರಿದ್ರೆ ನೆಂಟರು ಬಂದ್ರು ಅಂತ ತರಿಸಿದ್ರೆ
ಈಗ ಹೇಳ್ರವ ನಿಮ್ಮ ಹತ್ರನೇ ವಸೂಲಿ ಮಾಡಿ, ನಿಮ್ ಗಂಡನ ಹತ್ರ ಕಿತ್ತು ಹೆಂಡತಿ ಕೊಟ್ಟು ನಾನ್ ಕೊಟ್ಟೆ ಅಂತ ಎದೆ ಬಡ್ಕೊಂಡ್ರೆ ಅವ್ರು ಕೊಟ್ಟಂಗ ಆಗತ್ತಾ? ಇದನ್ನ ಜೋಬು ಮುಟ್ಟದಂಗೆ ಪಿಕ್ ಪ್ಯಾಕೆಟ್ ಮಾಡುವ ಕಲೆ ಏನಾದ್ರೂ ಗೊತ್ತಿದ್ರೆ ಅದು ಕಾಂಗ್ರೆಸ್ನವ್ರ ಹತ್ರ ಕಲಿಬೇಕು. ಈಗ ನೀವು ಜೋಬಿಗೆ ಕೈ ಹಾಕಿದ್ರೆ ಲಪ್ಪ ಅಂತ ಹಿಡ್ಕೊತೀರಿ, ಹಿಡ್ಕೊಂಡು ಯಾವಲ್ಲ ಅವ್ನ ಕೈ ಹಾಕ್ತಾನು ಅಂತೀರಿ. ಆಮೇಲೆ ಗ್ರಾಚಾರ್ ಕೆಟ್ಟ ಅವ್ನು ಸಿಗಾಕೊಂಡ್ರೆ ನಾಲ್ಕು ಬಡಿತೀರಿ. ನಿಮ್ ಗ್ರಾಚಾರ್ ಕೆಟ್ಟಿದ್ರೆ ನಿಮ್ ಪರ್ಸು ನಗದು ಬಿದ್ದು ಹೋಗುತ್ತೆ. ಆಮೇಲೆ ಪೊಲೀಸ್ ಸ್ಟೇಷನ್ಗೆ ದೂರು ಕೊಟ್ರೆ ಅವರಿಗೂ ಗೊತ್ತಿರುತ್ತೆ ಯಾರು ಏನು ಅಂತ. ಆದ್ರೆ ಬೇಕಾದ್ರೆ ಮಾತ್ರ ರಿಕವರಿ ಮಾಡ್ತಾರೆ, ಬೇಡದೇ ಇದ್ರೆ ರಿಕವರಿ ಮಾಡಲ್ಲ. ಈಗ ಹೇಳಿ, ನಿಮ್ಮ ಜೋಬಿಗೆ ನಿಮ್ ಯಜಮಾನ್ರ ಜೋಬಿಗೆ ಕೈ ಹಾಕಿ 6,000 8,000 ಕಿತ್ಕೊಂಡು ನಿಮಗೆ 2,000 ಕೊಟ್ಟು ನಾನ್ ಕೊಟ್ಟೆ ಅಂತ ಎದೆ ಬಡ್ಕೊಂಡ್ರೆ ಯಾರಪ್ಪನ ಮನೇಲಿ ಕೊಟ್ರು? ನಿಮ್ಮ ಯಜಮಾನರದನ್ನೇ ಕಿತ್ತು ಅದರಲ್ಲಿ 4 ಆಣಿ ನಿಮಗ್ ಕೊಟ್ಟು ಇನ್ 75 ಪೈಸೆ ಎಲ್ಲಿ ಇಟ್ಕೊಂಡ್ರು? ಅವ್ರ ಜೋಬಿಗೆ ಇಟ್ಕೊಂಡ್ರು. ಇನ್ನೊಂದು ಗೊತ್ತಾ ನಿಮ್ಗೆ? ಪಾಣಿ ಬೆಲೆ 15 ರೂಪಾಯಿ ಇತ್ತು, ಈಗ 25 30. ಇನ್ಕಮ್ ಸರ್ಟಿಫಿಕೇಟ್, ಡೆತ್ ಸರ್ಟಿಫಿಕೇಟ್, ಬರ್ತ್ ಸರ್ಟಿಫಿಕೇಟ್ಗೆ 50 ರೂಪಾಯಿ ಕೊಡ್ಬೇಕು. ಮುಂಚೆ 15 ರೂಪಾಯಿ ಕೊಟ್ರೆ ಸಾಕಿತ್ತು. ಬಾಂಡ್ ಪೇಪರ್ 20 ರೂಪಾಯಿ ಬಾಂಡ್ ಪೇಪರ್ ಸಿಗದೇ ಇಲ್ಲ. 100 200 500. ನೀರಿಲ್ದೆ ತಲೆ ಬೋಣಿಸೋದೇನಾದ್ರು ಗೊತ್ತಿದ್ರೆ ಅದು ಸಿದ್ದರಾಮಯ್ಯನವರಿಗೆ ಮತ್ತು ಕಾಂಗ್ರೆಸ್ನವರಿಗೆ ಮಾತ್ರ ಗೊತ್ತು. ಬ್ಲೇಡು ಬೇಡ, ನೀರು ಬೇಡ, ಹಂಗೆ ಬೋಳ್ಸೋದು. ಹಂಗೆ ಬೋಳಿಸಿ ಉಂಡೆ ನಾಮ ತಿಕ್ಕಿ ಮೇಲೊಂದು ಕಾಂಗ್ರೆಸ್ ಟೊಪ್ಪಿಗೆ ಹಾಕಿ ನನ್ನ ಟೊಪ್ಪಿಗೆ ಕೊಟ್ಟಿದ್ದೇನೆ. ಬೋಳಿಸಿದ್ದೆ ಯಾರ್ದು? ನನ್ನ ಟೊಪ್ಪಿಗೆ ನಿಮಗೆ ಚೆನ್ನಾಗಿ ಕಾಣುತ್ತೆ, ಇದು ಕಾಂಗ್ರೆಸ್ ಟೊಪ್ಪಿಗೆ. ಬೋಳಿಸಿದ್ದು ಯಾರ ಮನೆದನ್ನ? ನೀರಿಲ್ದೆ ಬೋಳಿಸಿದ್ ನಿಮ್ಮನೆ. ಅಂದ್ರೆ 20 ರೂಪಾಯಿ ಸ್ಟಾಂಪ್ ಪೇಪರ್ಗೆ 200 ರೂಪಾಯಿ ಕೊಡ್ಬೇಕು, 15 ರೂಪಾಯಿ ಪಾಣಿಗೆ 30 ರೂಪಾಯಿ ಕೊಡ್ಬೇಕು, 15 ರೂಪಾಯಿ ಡೆತ್ ಸರ್ಟಿಫಿಕೇಟ್, ಬರ್ತ್ ಸರ್ಟಿಫಿಕೇಟ್, ಇನ್ಕಮ್ ಸರ್ಟಿಫಿಕೇಟ್ಗೆ 50 ರೂಪಾಯಿ ಕೊಡ್ಬೇಕು. ಇನ್ನೊಂದ್ ಕಡೆ ಕರೆಂಟ್ ಫ್ರೀ, ಇನ್ನೊಂದ್ ಕಡೆ ಕರೆಂಟ್ ರೇಟ್ ಡಬಲ್. ಯಾರು 2,000 ಕಟ್ತಿದ್ರಿ ಅವರಿಗೆ 5,000 ಬರ್ತಾ ಇದ್ ಬಿಲ್ಲು. 2,000 ಕಟ್ತಿದ್ದವರಿಗೆ 5,000 ಬರ್ತಾ ಇದೆ. 5,000 ಕಟ್ತಾ ಇದ್ದವರಿಗೆ 13,000 ಬರ್ತಾ ಇದೆ. ಬಸ್ ಚಾರ್ಜ್ ಫ್ರೀ, ಬಸ್ಸೇ ಇಲ್ಲ ಈಗ. ಮುಂಚೆ 6 ಬಸ್ ಓಡಾಡ್ತಿದ್ರು ರೂಟ್ ಅಲ್ಲಿ, ಈಗ 3 ಬಸ್ಸು. ಆ ಸ್ಕೂಲ್ ಮಕ್ಕಳು ಬಸ್ ಹತ್ತಕ್ಕಾಗದಲ್ಲೇ ದಿನ ಬೈಕಂದು ಹೋಗ್ತವೆ. ಅವ್ರು ಸಾಪ ತಟ್ಟುತ್ತಾ ಇಲ್ವಾ? ಯಾರಿಗೆ ಸಾಪ ಹಾಕದವ್ರು? ಗಂಡಸರ ರೇಟ್ ಡಬಲ್, ಯಾವುದು ಬಸ್ ಚಾರ್ಜ್. ಗಂಡಸರಿಗೆ ಡಬಲ್, ಹೆಂಗಸರಿಗೆ ಫ್ರೀ. ದಿನ ಜಾಸ್ತಿ ಓಡಾಡೋದು ಗಂಡಸರು ಹೆಂಗಸರ? ಗಂಡಸರು. ನಿಮ್ಮ ಹತ್ರ ಡಬಲ್ ವಸೂಲಿ ಮಾಡಿದ್ರೆ ಇಲ್ವಾ? ಇದನ್ನು ಫ್ರೀ ಅನ್ನಕ್ಕಾಗತ್ತಾ? ಇದು ಸಿದ್ದರಾಮಯ್ಯನವರ ತಂತ್ರ, ವಂಚನೆಯ ತಂತ್ರ. ಯಾವ ರೀತಿ ವಂಚನೆ? ನಾನು ಮಲೆನಾಡು ಹಳ್ಳಿಯಿಂದ ಬಂದವನು. ನಾವು ಮೀನು ಹಿಡಿಯಕ್ಕೆ ಹೋಗ್ತಿದ್ವಿ, ಗಾಳ ಹಾಕ್ತಿದ್ವಿ, ಕೊರೆ ಮೀನು ಗಿರೆ ಮೀನು ಬೀಳ್ತವೆ ಅಂತೇಳಿ. ಆ ಗಾಳಕ್ಕೆ ಏನ್ ಮಾಡ್ತಿದ್ವಿ? ಎರೆಹುಳು ಸಿಗಿಸ್ತಿದ್ವಿ. ಎರೆಹುಳುಕ್ಕೆ ಆಸೆಗೆ ಏನ್ ಮಾಡೋದು? ಒಂದೊಂದ್ಸರಿ ಬರಲ್ಲ ಅಂದ್ರೆ ಆ ಎರೆಹುಳಿ ಮೇಲೆ ಉಗಿತಿದ್ವಿ. ಆವಾಗ ಎರೆಹುಳು ಆ ಉಗಳಿಗೆ ಆಟ ಆಡ್ಕೊಂಡು ಮೀನು ಬಂದು ಲಪ್ ಅಂತ ಏನ್ ಮಾಡ್ತವೆ? ಗಾಳಕ್ಕೆ ಕಚ್ಕೊಳ್ಳವು. ಎರೆಹುಳು ಇದು ಮೀನು ಬರ್ತಿದ್ದೆ ಆತಕ್ಕೆ? ಎರೆಹುಳು ತಿನ್ನಕ್ಕೆ. ಆಮೇಲೆ ಏನಾಗ್ತಿತ್ತು? ಗಾಳಕ್ಕೆ ಸಿಗಾಕತ್ತಿತ್ತು. ಸಿಗಾಕೊಂಡ್ಮೇಲೆ ಏನ್ ಮಾಡ್ತಿದ್ವಿ ನಾವು? ಮೀನ್ ತಗೊಂಬಂದ್ ಸಾಕ್ತಿದ್ವಾ? ನಾವ್ ಏನವ ಸಾಕ್ತಿದ್ವಾ? ಮೀನ್ ತಿನ್ನೋರಿಗೆ ಗೊತ್ತಿದ್ದು. ಆಮೇಲೆ ಮಸಾಲೆ ರೆಡಿ, ಮಸಾಲೆ ಅರಿತಿದ್ವಿ. ಈಗ ಸಿದ್ದರಾಮಯ್ಯನವರು ಮಾಡ್ತಿರೋದು ಮುಂದೆ ನಿಮ್ ಭವಿಷ್ಯದ ಮಸಾಲೆ ಅರಿಯೋ ಕೆಲಸ. ಎರೆಹುಳು ಅನ್ನುವಂತ ಗ್ಯಾರಂಟಿ ಕೊಟ್ಟು ನಿಮ್ಮ ಹತ್ರ ಓಟ್ ತಗೊಂಡು ನಿಮ್ಮ ಭವಿಷ್ಯದ ಮಸಾಲೆ ಅರಿಯೋ ಕೆಲಸ. ನಿಮಗೆ ಅರ್ಥ ಆದ್ರೆ ನಿಮ್ಮ ಮಕ್ಕಳ ಭವಿಷ್ಯ, ನಿಮ್ಮ ಭವಿಷ್ಯ ಉಳಿಯುತ್ತೆ. ಅರ್ಥ ಆಗದೆ ಇದ್ರೆ ಹೆಂಗೆ ನಾವು ಮೀನು ಹಿಡ್ಕೊಂಡು ತಿಂತಿದ್ವೋ ಹಂಗೆ ಮುಗೀತು ಕತೆ. ಯಾವ್ಯಾವ ರೇಟ್ ಡಬಲ್ ಆಗಿದೆ ಗೊತ್ತೇನು ನಿಮ್ಗೆ? ಒಂದ್ಸರಿ ಸಿದ್ದರಾಮಯ್ಯನವ್ರ ಸರ್ಕಾರ ಬರೋಕ್ಕಿಂತ ಮುಂಚೆ ಎಷ್ಟು ರೇಟ್ ಇತ್ತು, ಈಗ ಎಷ್ಟು ರೇಟ್ ಇದೆ ಅಂತ ನೋಡ್ರಿ, ಅವಾಗ ನಿಮಗೆ ಗೊತ್ತಾಗುತ್ತೆ. ಇನ್ನು ಹೇಳ್ತಾರೆ ದಲಿತರ ಉದ್ಧಾರಕ್ಕಾಗಿ ಕಾಂಗ್ರೆಸ್ 11,000 ಕೋಟಿ SC ST ಖರ್ಚು ಮಾಡಬೇಕಾದ ಹಣನ ಬದಲಾಯಿಸಿದ್ದಾರೆ ಗೊತ್ತಾ? ಹೋದ ವರ್ಷ, ಈ ವರ್ಷ 14,000 ಕೋಟಿ. ಯಾರು ತಿಳುವಳಿಕೆ ಇರುವಂತ ದಲಿತರು ಏನಾರು ಕಾಂಗ್ರೆಸ್ಗೆ ಓಟ್ ಹಾಕಿದ್ರೆ
ಅದು ಅಂಬೇಡ್ಕರ್ ಅವರ ವಿಚಾರಕ್ಕೆ ಮಾಡುವ ಅಪಮಾನ ಆಗುತ್ತೆ. ಅಂಬೇಡ್ಕರ್ ಏನ್ ಹೇಳಿದ್ರು ಗೊತ್ತೇನೋ? ಕಾಂಗ್ರೆಸ್ ಒಂದು ಉರಿಯುವ ಮನೆ, ಅಲ್ಲಿ ಹೋದವರು ಸುಟ್ಟು ಬೂದಿಯಾಗುತ್ತೀರಿ. ಯಾರು ಹೇಳಿದ್ದು? ನಾನು ಹೇಳಿದ್ದಲ್ಲ, ಅಂಬೇಡ್ಕರ್ ಅವ್ರು ಹೇಳಿದ್ದು. ಎಷ್ಟನೇ ಇಸ್ವಿಲಿ ಅಂತ ಹೇಳ್ಬೇಕಾ? 52, 53ನೇ ಇಸ್ವಿಲಿ ಹೇಳಿದ್ದು. ಅಂಬೇಡ್ಕರ್ ಅವ್ರನ್ನ 2 ಬಾರಿ ಚುನಾವಣೆಯಲ್ಲಿ ಸೋಲಿಸಿದ್ದು ಮಹಾನುಭಾವರು ಯಾರು ಗೊತ್ತಾ? ಇದೇ ಕಾಂಗ್ರೆಸ್ಸಿಗರು. ನಾವಲ್ಲ, ಜನಸಂಘ ಅಲ್ಲ, ಜನತಾ ಪಾರ್ಟಿ ಅಲ್ಲ. ಅಂಬೇಡ್ಕರ್ ಅವ್ರನ್ನ 2 ಬಾರಿ ಚುನಾವಣೆಯಲ್ಲಿ ಸೋಲಿಸಿದ್ದು ಕಾಂಗ್ರೆಸ್. ಇದನ್ನ ದಲಿತರಿಗೆ ಅರ್ಥ ಮಾಡಿಸ್ಬೇಕಲ್ಲ. ಇದನ್ನ ಅರ್ಥ ಮಾಡಿಸಿ ಅಂತ ವಿನಂತಿ ಮಾಡಕ್ ಬಂದಿದ್ದೀನಿ. ಇದು ದೇಶ ಹಿತದ ಚುನಾವಣೆ, ಜಾತಿ ಉಳಿಸ್ಕೊಳ್ಳೋ ಚುನಾವಣೆ ಅಲ್ಲ. ಕೆಲವರು ಜಾತಿ ಮೇಲೆ ನಾನು ಇವತ್ತು ಸುರೇಶ್ ಹೇಳಿಕೆ ನೋಡಿದೆ. ಬಿಜೆಪಿ JDS ಒಂದಾಗ್ತಿದ್ದಂಗೆನೆ ಅವರಿಗೆ ಲೂಸ್ ಮೋಷನ್ ಶುರು ಆಗ್ಬಿಟ್ಟಿದೆ ಎಲ್ಲರಿಗೂ. ಆ ಲೂಸ್ ಮೋಷನ್ ಇಂದ ಅಲ್ಲಿ ಮಹದೇವಪ್ಪನು ಹೇಳಿಕೆ ಕೊಡೋದು, ಈ ಕಡೆ DK ಶಿವಕುಮಾರ್ ಹೇಳಿಕೆ ಕೊಡೋದು, ಇನ್ನೊಂದ್ ಕಡೆಯಿಂದ ಬೈರ್ತಿ ಸುರೇಶ್ ಹೇಳಿಕೆ. ಬೈರ್ತಿ ಸುರೇಶ್ ಹೇಳಿಕೆ ಏನು ಅಂತಂದ್ರೆ, ಈ ಚುನಾವಣೆಯಲ್ಲಿ ಕಾಂಗ್ರೆಸ್ ಗೆಲ್ಲದೆ ಇದ್ರೆ ಸಿದ್ದರಾಮಯ್ಯ ರಾಜೀನಾಮೆ ಕೊಡಬೇಕಾಗತ್ತೆ. ನಾವೇನ್ ರಾಜೀನಾಮೆ ಕೇಳಿಲ್ಲ, ಆದ್ರೆ ಕಾಂಗ್ರೆಸ್ ಒಳಗೆ ನಡೀತಿರುವ ಪಿತೂರಿ ನೋಡಿದಾಗ ಅದನ್ನ ರಾಹುಲ್ ಗಾಂಧಿ ಬಾಯಿ ತಪ್ಪಿ ಮಾತಾಡೋದು ಅಂತ ಅನ್ಕೋಬೇಡ್ರಿ. ಮನೆ ಭಾಷಣ ಮಾಡ್ತಾ ರಾಹುಲ್ ಗಾಂಧಿ ಮಾತಾಡಿದ್ ಕೇಳಿದಿರಾ? ಮುಖ್ಯಮಂತ್ರಿ DK ಶಿವಕುಮಾರ್ ಅವರೇ, ಅಧ್ಯಕ್ಷರಾದ ಸಿದ್ದರಾಮಯ್ಯನವರೇ ಅಂತ ಹೇಳಿದ್ದು ಬಾಯಿ ತಪ್ಪಲ್ಲ. ಯಾಕೆ ಅಂದ್ರೆ ಇವರು ಪ್ಯಾಕೇಜ್ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಈ ಎಲೆಕ್ಷನ್ಗೆ ಇಷ್ಟು, ಆಮೇಲೆ ಇಷ್ಟು, CM ಆದ್ಮೇಲೆ ಇಷ್ಟು ಅಂತ ಪ್ಯಾಕೇಜ್ ನ ಕಾರಣಕ್ಕೆ ಸಿದ್ದರಾಮಯ್ಯನವರನ್ನು ಇಳಿಸುವ ಸಂಚು ಈಗಾಗಲೇ ಕಾಂಗ್ರೆಸ್ನಲ್ಲಿ ರೂಪುಗೊಂಡಿದೆ. ಚುನಾವಣೆ ನಂತರ ಕಾಂಗ್ರೆಸ್ಸಿಗೆ ಸಿದ್ದರಾಮಯ್ಯನವರು ಇಳಿಸ್ತಾರೆ. ಬರ್ದಿಟ್ಕೊಳ್ಳಿ. ನಾನು ನಿಮ್ಮ ಹತ್ರ ವಿನಂತಿ ಮಾಡೋದಿಷ್ಟೇ, ಈಗ ಅವರು ಇಳಿಸಕಾರ ಇಳಿಸ್ಕೊಳ್ಳಿ, ಉಳಿಸಕಾರ ಉಳಿಸ್ಕೊಳ್ಳಿ, ನಮಗೆ ಸಂಬಂಧ ಇಲ್ಲ. ಆದ್ರೆ ಈಗ ದೇಶ ಉಳಿಸೋದಕ್ಕೆ ವೋಟ್ ಹಾಕ್ಬೇಕಾದ ಅವಶ್ಯಕತೆ ಇದೆ. ದೇಶ ಉಳಿಸೋದಕ್ಕೆ ವೋಟ್ ಹಾಕ್ಬೇಕಾದ ಅವಶ್ಯಕತೆ ಇದೆ. ದೇಶ ಉಳಿಬೇಕಂದ್ರೆ ಕೈ ಎತ್ರಿ. ಎಂತ ಈ ಬಡವನವ ನಿಮಗೆ ದೇಶ ಉಳಿಯೋದು ಬಡವಾ? ಯಾಕೆ ಉಳಿಬೇಕು ಅಂತ? ದೇಶ ಕಾಂಗ್ರೆಸ್ ಗೆಲ್ತು. ವಿಧಾನಸೌಧದಲ್ಲಿ ನಾಸೀರ್ ಹುಸೇನ್ ರಾಜ್ಯಸಭಾ ಸದಸ್ಯನಾದಾಗ ಕೂಗಿದ ಘೋಷಣೆ ಭಾರತ್ ಮಾತಾ ಕಿ ಜೈ ಅಲ್ಲ, ಕಾಂಗ್ರೆಸ್ ಜಿಂದಾಬಾದು ಅಲ್ಲ. ಏನ್ ಕೂಗಿದ್ದು? ಪಾಕಿಸ್ತಾನ್ ಜಿಂದಾಬಾದ್ ಅಂತ ಕೂಗಿದ್ದು. ಅಂದ್ರೆ ಕಾಂಗ್ರೆಸ್ ಗೆದ್ರೆ ಕೂಗ ಘೋಷಣೆ ಅದು ಪಾಕಿಸ್ತಾನ್ ಜಿಂದಾಬಾದ್. ಆಕಸ್ಮಿಕ ಕೂಗಿರೋದು ಅಂತ ಅನ್ಕೊಂಬೇಡ್ರಿ, ಆಕಸ್ಮಿಕ ಕೂಗಿರೋದಲ್ಲ. ಅಯೋಧ್ಯೆ ರಾಮ ಮಂದಿರ ನಿರ್ಮಾಣ ಆಗಿದ್ದು, ಅಲ್ಲಿ ಬಾಲರಾಮನ ಪ್ರತಿಷ್ಠೆ ಆಗಿದ್ದು ನಮ್ಗೆ ಅತ್ಯಂತ ಆನಂದ ತಂದುಕೊಟ್ಟಿದೆ, ಸಂತೋಷ ಆಯ್ತು. ನಾವು ಆ ಸಂತೋಷ ಅನುಭವಿಸಿದೀವಿ ಅನ್ನೋರು ಒಂದ್ಸರಿ ಕೈ ಎತ್ರಿ ನೋಡೋಣ. ರಾಮನ ಮಂದಿರದಲ್ಲಿ ಅಯೋಧ್ಯೆಯಲ್ಲಿ ರಾಮ ಮಂದಿರ ನಿರ್ಮಾಣ ಆಗಿದ್ದು ನಿಮ್ಗೆಲ್ಲರೂ ಸಂತೋಷ ತಂದುಕೊಟ್ಟಿದೆ. ಅದೇ ತರ ಸಂತೋಷ ಪಟ್ಟು ರಾಮೇಶ್ವರ ಕೆಪೆಯಲ್ಲಿ ಸಂಭ್ರಮ ಆಚರಿಸಿ ಉಚಿತವಾಗಿ ಪೊಂಗಲ್ ಹಂಚಿದ್ರಂತೆ. ಯಾವತ್ತು? ಜನವರಿ 22ನೇ ತಾರೀಕು. ಕಾರಣ, ರಾಮ ಮಂದಿರ ನಿರ್ಮಾಣ ಆಗಿ ಬಾಲರಾಮನ ಪ್ರತಿಷ್ಠಾಪನೆ ಆಗಿದೆ, ಪೊಂಗಲ್ ಹಂಚಿದ್ರು. ಆ ಪೊಂಗಲ್ ಹಂಚಿದರೆ ಏನೋ ಕಾರಣಕ್ಕೆ ಅಲ್ಲಿಗೆ DK ಶಿವಕುಮಾರ್ ಅವರ ಬ್ರದರ್ಸ್ ತಂದು ಬಾಂಬ್ ಬಿಟ್ರು. ನಿನ್ನೆ ರಾಮೇಶ್ವರ ಕೆಪೆಗೆ ಬಾಂಬ್ ಬಿಟ್ಟವರು ನಾಳೆ ನಿಮ್ಮ ಹಾಸನ್ ಹೋಟ್ಲ್ ಇತ್ತಲ್ಲ, ಇಲ್ಲಿ ಫೇಮಸ್ ಹೋಟ್ಲು, ಎಲ್ರು ನೀವೆಲ್ಲ ಅಶೋಕ ಹೋಟ್ಲು ದೊಡ್ಡ ಹೋಟ್ಲು ಆತಪ್ಪ, ಮಲ್ಲಿಗೆ ಹೋಟ್ಲು, ಆಮೇಲೆ ಇನ್ನೊಂದು ಬಾಡು ಹೋಟ್ಲು ಇದೆಯಲ್ಲ ರಾಜಣ್ಣ ಹೋಟ್ಲು, ಅಲ್ಲಿಗೆ ಮಲ್ಲಿಗೆ ಹೋಟ್ಲಿಗೆ ರಾಜಣ್ಣ ಹೋಟ್ಲಿಗೆ ಬಾಂಬ್ ಬಿಡಲ್ಲ ಅಂತ ಅನ್ಕೊಂಡಿದ್ದೀರಾ? ನೀವು ಪೀಸ್ನ ಬಾಯಿಗೆ ಹಾಕೊಳ್ಳೋದ್ರೊಳಗೆ ನೀವು ಪೀಸ್ ಆಗಿರ್ತೀರಿ. ಮೈ ಮರ್ತ್ರೆ ಪೀಸ್ ಬಾಯಿಗೆ ಹಾಕೊಳ್ಳೋದ್ರೊಳಗೆ ಏನಾಗಿರ್ತೀರಿ? ಹಂಗಾಗಬೇಕಾ? ಹಂಗಾಗಬಾರ್ದು ಅಂದ್ರೆ ಪ್ರಜ್ವಲ್ ರೇವಣ್ಣನ ಗೆಲ್ಸಿ. ಹಂಗಾಗಬಾರ್ದು ಅಂದ್ರೆ ಮತ್ತೊಮ್ಮೆ ಮೋದಿ ಮತ್ತೊಮ್ಮೆ ಪ್ರಧಾನ ಮಂತ್ರಿ ಆಗ್ಬೇಕಾದ್ರೆ ಈ ಕಾರಣಕ್ಕೆ. ದೇಶದ ಹಿತ ಇದೆ, ನಮ್ಮ ಭವಿಷ್ಯನೂ ಇದೆ. ನಾಳೆ ರಾಜನ್ ಹೋಟ್ಲಿಗೆ ಬಾಂಬ್ ಇಟ್ರೆ ಬಾಯಿಯೊಳಗೆ ಪೀಸು, ನೀವು ಪೀಸು. ಹಂಗಾಗಿ ಬಿಡ್ಬೇಕಾ? ಬಿಡಬಾರ್ದು ಅಂದ್ರೆ ಇವತ್ತು ನಿನ್ನೆ ನಾನು ಹುಬ್ಳಿನಲ್ಲಿ ನೋಡಿದೆ,
ನೇಹಾ ಹಿರೇಮಠ್. ಆ ನೇಹಾ ಹಿರೇಮಠಿಗೆ ಕಾಲೇಜಲ್ಲಿ ಬಂದು ಲವ್ ಜಿಹಾದಿಗೆ ಒಪ್ಪಲಿಲ್ಲ ಅನ್ನೋ ಕಾರಣಕ್ಕೆ 9 ಸರಿ ಚುಚ್ಚಿ ಅವ್ರ ಅಮ್ಮನ ಎದುರುಗಡೆ ಕೊಲ್ತಾನೆ ಅಂತ ಹೇಳಿದ್ರೆ ಅಂತ ಜನರನ್ನು ಗುಂಡಿಟ್ಕೊಳ್ಬೇಕಾ, ಬಿರಿಯಾನಿ ಕೊಡ್ಬೇಕಾ? ಸಿದ್ದರಾಮಯ್ಯನವರು ಗುಂಡಿಟ್ಕೊಳ್ಬೇಕು ಅಂತ ಒಂದು ಮಾತು ಅವ್ರ ಬಾಯಿಂದ ಬರುತ್ತಾ? ಅಪ್ಪಿತಪ್ಪಿಯೂ ಬರಲ್ಲ. ಡಿ ಕೆ ಶಿವಕುಮಾರ್ ಬಾಯಿಂದ ಬರುತ್ತಾ? ಬರಲ್ಲ. ಹೋಮ್ ಮಿನಿಸ್ಟ್ರಿ ಏನ್ ಹೇಳಿದ್ರು ಗೊತ್ತಾ? ಅದು ಸಿದ್ದರಾಮಯ್ಯನವರು ಹೇಳಿದ್ದು ವೈಯಕ್ತಿಕ ಘಟನೆ ಅಂತೆ. ಆತ ಕಾಂಗ್ರೆಸ್ ಕಾರ್ಪೊರೇಟ್ರು, ಅವರ ಅಪ್ಪ. ಅವನು ಹೇಳ್ದ ವೈಯಕ್ತಿಕ ಗಲಾಟೆ, ವೈಯಕ್ತಿಕ ಎಂಥದ್ದು ಘರ್ಷಣೆ ಅನ್ನಕ್ಕೆ ನನಗೂ ಅವ್ರಿಗೂ ಆಸ್ತಿ ಜಗಳ ಇರಲಿಲ್ಲ, ನಾನು ಅವರು ಒಂದು ಜಾತಿಯವರು ಅಲ್ಲ, ನಮ್ಗೇನು ವೈಯಕ್ತಿಕ ಸಂಬಂಧ, ಲವ್ ಜಿಹಾದಿಗೆ ನನ್ನ ಮಗಳು ಬಲಿಯಾಗಿದ್ದೇನೆ, ಇಂಥ ಮಾತು ಹೇಳ್ಬೇಡಿ ಸಿದ್ದರಾಮಯ್ಯನವರೇ ಅನ್ನೋ ಮಾತನ್ನು ಅವ್ರ ತಂದೆ ಹೇಳಿದ್ದನ್ನು ನಾನು ಕೇಳಿದೆ. ಹೋಮ್ ಮಿನಿಸ್ಟ್ರು ಏನು ಹೇಳ್ತಾರೆ ಗೊತ್ತಾ? ಲವ್ ಅಂತೆ. ಲವ್ ಅದ್ದಾನೆ ಅವನು ಚಾಕ್ ಹಾಕ್ತಾನ. ಲವ್ ಇದ್ದವನು ಹೆಚ್ಚು ಅಂದರೆ ವಾಟ್ಸಪ್ ಮೆಸೇಜ್ ಕಳಿಸ್ತಾನೆ, ಹೆಚ್ಚು ಅಂದರೆ ಒಂದು ಗುಲಾಬಿ ಹೂ ಕೊಡ್ತಾನೆ. ಚಾಕ್ ಹಾಕೋವನನ್ನು ಉಳಿಸ್ಬೇಕಾ? ಈ ಮಾನಸಿಕತೆ ಕಾಂಗ್ರೆಸ್ಗೆ ಇದೆಯಲ್ಲ, ಇದು ದೇಶಕ್ಕೆ ಅಪಾಯಕಾರಿ. ಈ ಮಾನಸಿಕತೆ ಅಪಾಯಕಾರಿ. ಮನೆ ಕಾಲೇಜಿಗೆ ಹೋದಂತ ನಮ್ಮ ಮನೆ ಮಕ್ಕಳು, ಹೆಣ್ಮಕ್ಳು ಸುರಕ್ಷಿತವಾಗಿ ವಾಪಸ್ ಬರ್ಬೇಕಾ ಬೇಡವಾ? ಏನವ ಬರ್ಬೇಕಾ ಬೇಡವಾ? ಬರ್ಬೇಕು ಅಂದ್ರೆ ಮತ್ತೊಮ್ಮೆ ಮೋದಿ ಹಾಸನಕ್ಕೆ ಗೆಲ್ಸಿ ಅಂತ ವಿನಂತಿ ಮಾಡಕ್ ಬಂದಿದ್ದೀನಿ. ಈ ಕಾರಣಕ್ಕೆ ಗೆಲ್ಸಿ ಅಂತ ವಿನಂತಿ ಮಾಡಕ್ ಬಂದಿದ್ದೀನಿ. ಒಂದ್ ಕಡೆ ಅಭಿವೃದ್ಧಿ, ಇನ್ನೊಂದ್ ಕಡೆ ನಮ್ಮ ಮಕ್ಕಳ ಭವಿಷ್ಯ, ಇನ್ನೊಂದ್ ಕಡೆ ನಮ್ಮ ಜೀವದ ಪ್ರಶ್ನೆ ಇದೆ. ನಮ್ಮ ಜೀವ, ನಮ್ಮ ಮಕ್ಕಳ ಭವಿಷ್ಯ, ಇನ್ನೊಂದ್ ಕಡೆ ದೇಶದ ಅಭಿವೃದ್ಧಿ. ಈ ಅಭಿವೃದ್ಧಿ ಕಾರಣಕ್ಕೆ ಗೆಲ್ಸಿ ಅಂತ ಕೇಳಕ್ ಬಂದಿದ್ದೀನಿ. ನೋಡವ, ನಾನೊಂದು ಮಾತು ಕೇಳ್ತೀನಿ. ಚಿಕ್ಕಮಂಗ್ಳೂರಿಗೂ ಹಾಸನಿಗೂ ಕಬಡ್ಡಿ ಮ್ಯಾಚ್ ಆಗತ್ತೆ. ಹಾಸನ್ನವರೆಲ್ಲ ಯಾರಿಗೆ ಸಪೋರ್ಟ್ ಮಾಡ್ತೀರಿ? ಹಾಸನಕ್ಕೆ ಮಾಡ್ತೀರಿ, ಗ್ಯಾರಂಟಿ ತಾನೆ? ಪಕ್ಕ. ಚಿಕ್ಕಮಂಗ್ಳೂರಿಗೆ ಯಾರು ಮಾಡಕ್ಲ? ಚಿಕ್ಕಮಂಗ್ಳೂರಲ್ಲಿ ಏನ್ ಮಾಡ್ತೀವಿ ನಾವು? ಚಿಕ್ಕಮಂಗ್ಳೂರಿಗೆ ಮಾಡ್ತೀವಿ. ಕರ್ನಾಟಕಕ್ಕೂ ಆಂಧ್ರ ಪ್ರದೇಶಕ್ಕೂ ಕಬಡ್ಡಿ ಮ್ಯಾಚು. ನಾವು ಚಿಕ್ಕಮಂಗ್ಳೂರು ಹಾಸನ್ನವರೆಲ್ಲರೂ ಸೇರಿ ಯಾರಿಗೆ ಸಪೋರ್ಟ್ ಮಾಡ್ತೀವಿ? ನಮ್ಮ ಕರ್ನಾಟಕ ಗೆಲ್ಲಬೇಕು ಅಂತ ಮಾಡ್ತೀವಿ. ಭಾರತಕ್ಕೂ ಪಾಕಿಸ್ತಾನಕ್ಕೂ ಕಬಡ್ಡಿ ಮ್ಯಾಚು. ನಾವು ಇಡೀ ದೇಶದವರೆಲ್ಲ ಸೇರಿ ಯಾರಿಗೆ ಸಪೋರ್ಟ್ ಮಾಡ್ತೀವಿ? ಯಾರಿಗೆ ಮಾಡ್ತೀವಿ? ಇದು ಜಾತಿ ಉಳಿಸೋ ಚುನಾವಣೆ ಅಲ್ಲ, ದೇಶ ಉಳಿಸೋ ಚುನಾವಣೆ. ದೇಶ ಉಳಿಸ್ಬೇಕು ಅನ್ನೋರೆಲ್ಲ ಯಾರಿಗೆ ಸಪೋರ್ಟ್ ಮಾಡಬೇಕು? ಒಂದ್ ಕಡೆ ದೇಶವನ್ನ ತುಂಡು ಮಾಡಬೇಕು ಅಂತ ಹೊರಟಿರ್ತಕ್ಕಂಥ ತುಕಡೆ ಗ್ಯಾಂಗ್ಗಳ ಸಪೋರ್ಟ್ ಇರ್ತಕ್ಕಂಥ ಕಾಂಗ್ರೆಸ್ ಒಂದ್ ಕಡೆಗೆ, ತುಕಡೆ ಗ್ಯಾಂಗ್ಗಳ ಸಪೋರ್ಟ್ ಇರ್ತಕ್ಕಂಥ ಕಾಂಗ್ರೆಸ್ ಒಂದ್ ಕಡೆ, ದೇಶಭಕ್ತರು ಇನ್ನೊಂದ್ ಕಡೆಗೆ. ದೇಶ ಉಳಿಸ್ಕೊಳ್ಬೇಕು ಅಂತಂದ್ರೆ ನಾವು ಜಾತಿ ಮೀರಿ ದೇಶ ಅಂತ ವೋಟ್ ಹಾಕ್ಬೇಕು. ಆ ಜಾತಿ ಮೀರಿ ದೇಶ ಅಂತ ವೋಟ್ ಹಾಕ್ಬೇಕು. ನೀವೇ ಹೇಳಿದ್ರಿ, ಸಿಂಪಲ್ ಫಾರ್ಮುಲಾ. ಪಂಚಾಯತಿ ಚುನಾವಣೆ ಆದ್ರೆ ಅಣ್ತಂದಿರೇ ಹೊಡೆದಾಡ್ತೀವಿ. MLA ಎಲೆಕ್ಷನ್ ಆದ್ರೆ ಅವ್ನು ನಮ್ ಜಾತಿ ಕಣ್ಲ, ಇವ್ ನಮ್ ಜಾತಿ ಕಣ್ಲ ಅಂತೀವಿ. MP ಎಲೆಕ್ಷನ್ ಬಂದಾಗ ಜಾತಿ ಮುಖ ನೋಡ್ಬೇಕಾಗಿರೋದಲ್ಲ. ಅದಕ್ಕಾಗಿಯೇ 82 ವರ್ಷದ ಯುವಕ ಯಡಿಯೂರಪ್ಪನವರು, 92 ವರ್ಷದ ಯುವಕ ದೇವೇಗೌಡರು. ಯಾಕೆ ಯುವಕ ಅಂದೆ ಗೊತ್ತಾ? ಬಹಳ ಜನ ಯುವಕರೇ ಸೋತು ಕಾಲು ಎಳ್ಕೊಂಡು ಬರ್ತಾರೆ. ಆದ್ರೆ ಇವರು ಉತ್ಸಾಹದಿಂದ ಹೇಳ್ತಾರೆ, ಮತ್ತೊಮ್ಮೆ ಮೋದಿ ಪ್ರಧಾನಮಂತ್ರಿ ಆಗ್ಬೇಕು, ಯಾರ ಮನೆ ಬಾಗಿಲಿ ಬೇಕಾದ್ರೂ ಬರಕ್ ನಾನು ತಯಾರಿದ್ದೇನೆ, ನಮಗೆ ದೇಶ ಉಳಿಬೇಕು ಅನ್ನೋ ಮಾತನ್ನ ಅವ್ರ ಬಾಯಿನಲ್ಲಿ ಕೇಳಿದ ನಂತರನೂ ನಾವು ಮನೇಲಿ ಕೂರಕ್ಕಾಗತ್ತೇನ್ರಿ? ಮನೇಲಿ ಕೂರಕ್ಕಾಗಲ್ಲ. ಕಡೆಯದಾಗಿ ಒಂದೇ ಮಾತು, ಇನ್ನು ಎಲೆಕ್ಷನ್ನು ಎಷ್ಟು ದಿನ ಇದೆ? ಇವತ್ತಾಗಲೇ 19ನೇ ತಾರೀಕು. 5 ದಿನಕ್ಕೆ ಕ್ಯಾಂಪೈನ್ ಮುಗೀತು. 24ನೇ ತಾರೀಕು ಕ್ಯಾಂಪೈನ್ ಕ್ಲೋಸ್. 7 ದಿನಕ್ಕೆ ಎಲೆಕ್ಷನ್ ಕ್ಲೋಸು. ಇನ್ನು 7 ದಿನಕ್ಕೆ ಎಲೆಕ್ಷನ್ ಕ್ಲೋಸು. ಅದಕ್ಕಾಗಿ ದೇಶಕ್ಕಾಗಿ ಇನ್ನು 7 ದಿನ ಕಣ್ಣಿಗೆ ಎಣ್ಣೆ ಬಿಟ್ಕೊಂಡು ಕೆಲಸ ಮಾಡಬೇಕು, ಹೊಟ್ಟಿಗಲ್ಲ. ಬಹಳ ಜನ ಹೊಟ್ಟಿಗೆ ಎಣ್ಣೆ ಬಿಟ್ಕೊತೀರಿ, ಕಣ್ಣಿಗೆ ಎಣ್ಣೆ ಬಿಟ್ಕೊಂಡು ಕೆಲಸ ಮಾಡಬೇಕು. ದೇಶಕ್ಕಾಗಿ ಕೆಲಸ ಮಾಡಬೇಕು, ಮೋದಿಗಾಗಿ ಕೆಲಸ ಮಾಡಬೇಕು. ಮೋದಿ ಪ್ರಧಾನಮಂತ್ರಿ ಆಗ್ಬೇಕು ಅಂದ್ರೆ ಕಾಂಗ್ರೆಸ್ನವ್ರು ಗೆದ್ದೋದ್ರೆ ಮೋದಿ ಪರ ಕೈ ಎತ್ತಾರ. ಕೆಲವರಿಗೆ ಬುದ್ಧಿ ಕಡಿಮೆ, ಅವ್ರು ಅನ್ಕೊಂಡ್ಬಿಡ್ತಾರೆ ಕಾಂಗ್ರೆಸ್ನವ್ರು ಗೆದ್ದೋದ್ರೆ ಮೋದಿ ಕೈ ಎತ್ತಾರೆ ಅಂತ. ಕಾಂಗ್ರೆಸ್ನವ್ರು ಗೆದ್ದೋದ್ರೆ ಮೋದಿ ಕೈ ಎತ್ತಲ್ಲ. ಇಲ್ಲಿಂದ ಹಾಸನಿಂದ ಪ್ರಜ್ವಲ್ ರೇವಣ್ಣ ಗೆದ್ದೋದ್ರೆ ಅವ್ರು ಮೋದಿ ಪ್ರಧಾನಮಂತ್ರಿ ಆಗ್ಬೇಕು ಅಂತ ಕೈ ಎತ್ತಾರೆ. ನಾನು ಬಿಜೆಪಿ ಕಾರ್ಯಕರ್ತರಿಗೆ ವಿನಂತಿ ಮಾಡ್ತೇನೆ, ನೀವು ಹಾಕುವ ಓಟು ಕೇವಲ ಪ್ರಜ್ವಲ್ ರೇವಣ್ಣನಿಗಲ್ಲ, ಜನತಾ ದಳಕ್ಕಲ್ಲ,
ಮೋದಿ ಪ್ರಧಾನ ಮಂತ್ರಿ ಆಗ್ಬೇಕು ಅಂತ ಹಾಕೋ ಓಟು ಅನ್ನೋದನ್ನ ನೆನ್ಪಿಟ್ಕೊಂಡು ಓಟ್ ಹಾಕ್ಬೇಕು ಅಂತ ವಿನಂತಿ ಮಾಡ್ತೇನೆ. ಅವ್ರಿಗೆ ಆಶೀರ್ವಾದ ಮಾಡಿಕೊಡು. ಆಮೇಲೆ ಕುಚ್ಚೇಗೌಡರು ಹನುಮನಹಳ್ಳಿ, ಪ್ರಜ್ವಲ್ ರೇವಣ್ಣ ಅವ್ರಿಗೆ ಕೊಟ್ಟವ್ರೆ. ನನಗೆ ಕೃಷ್ಣೇಗೌಡರು ಹನುಮನಹಳ್ಳಿ ಮುಂದಿನ ಸರಿ ನಂಗೂ ಕೊಡ್ತೀನಿ ಅಂತ ಹೇಳಿದ್ದಾರೆ. ಇನ್ನು 7 ದಿನ ಮೋದಿ ವಾರಿಯರ್ಸ್ ಆಗಿ ಕೆಲಸ ಮಾಡಬೇಕು. ತಯಾರಿದ್ದೀರಾ? ಮೋದಿ ಸೈನಿಕರಾಗಿ ಕೆಲಸ ಮಾಡಕ್ ತಯಾರಿದ್ದೀರಾ? ಕಡೆಯದ ಕೈ ಎತ್ತಿ ತಯಾರಿದ್ದೀರನವ? ನಿಮ್ಗೆ ನಾನು ನಿಮ್ಮ ಹತ್ರ ವಿನಂತಿ ಮಾಡೋದಿಷ್ಟೇ, ಮನೆ ಮನೆಗೆ ಹೋಗ್ಬೇಕು, ಮನವರಿಕೆ ಮಾಡಬೇಕು, ದೇಶ ಎಷ್ಟು ಮುಖ್ಯ ಅನ್ನೋದನ್ನ ಹೇಳಬೇಕು. ನಾನು ಕೊಡಗಿಗೆ ಹೋಗಿ ಬಂದೆ. ಕೊಡಗಿನಲ್ಲಿ ಕ್ಯಾಂಪೈನ್ ಮಾಡ್ತಿದ್ದಾನೆ, ಫುಟ್ಪಾತ್ ಅಲ್ಲಿ ಇದ್ದವನ ಮೇಲೆ ಕಾರ್ ಹತ್ತಿಸಿ ಸಾಯಿಸಿದ್ದಾರೆ. ಇವತ್ತು ರಾಮಣ್ಣ ಸತ್ತಿದ್ದಾನೆ. ನಾಳೆ ನಮ್ಮನೆಗೆ ಆ ಸ್ಥಿತಿ ಬರಬಾರದು ಅಂತಿದ್ರೆ ಎಚ್ಚೆತ್ಕೊಳ್ಳಿ ಅಂತ ಅಷ್ಟೇ ನಾನು ನಿಮ್ಗೆ ಹೇಳೋದು. ನಮ್ಗಿರೋದು ಇದೊಂದೇ ದೇಶ. ಇದನ್ನ ಕಳ್ಕೊಂಡ್ರೆ ನಮ್ಮನ್ನು ಬಾಚಿ ತಪ್ಕೊಳ್ಳೋಕೆ ಇನ್ನೊಂದು ರಾಷ್ಟ್ರ ಇಲ್ಲ. ಅದಕ್ಕಾಗಿ ಇದು ದೇಶ ಉಳಿಸ್ಕೊಳ್ಳೋ ಚುನಾವಣೆ ಅನ್ನೋದನ್ನ ಗಮನದಲ್ಲಿ ಇಟ್ಕೊಂಡು ಭಾರತೀಯ ಜನತಾ ಪಾರ್ಟಿ ಮತ್ತು JDS ಯಾವುದೇ ವೈಮನಸ್ಸಿದ್ರು ಒಟ್ಟಾಗಿ ಒಂದಾಗಿ ನಾವು ಯೋಚನೆ ಮಾಡಬೇಕು. 3 ಸ್ಥಾನಗಳಲ್ಲಿ JDSನ ನಾವು ಬೆಂಬಲಿಸ್ತಾ ಇದ್ದೀವಿ, ಮಂಡ್ಯ, ಹಾಸನ ಮತ್ತು ಕೋಲಾರ. ಉಳಿದ 25 ಕಡೆಗಳಲ್ಲಿ JDSನವ್ರು ಯಾರಿಗೆ ಸಪೋರ್ಟ್ ಮಾಡ್ತಿದ್ದಾರೆ? BJPಗೆ ಮಾಡ್ತಿದ್ದಾರೆ. ನಾವಿಲ್ಲಿ 3 ಸ್ಥಳಗಳಲ್ಲಿ ಪ್ರಾಮಾಣಿಕವಾಗಿ ಅವರಿಗೆ ಮಾಡಿದ್ರೆ 25 ಕಡೆಗಳಲ್ಲಿ ನಮಗೆ ಮುಯಿ ವಾಪಸ್ ತಿರ್ಸ್ತಾರೆ. ನಾವು ಎಷ್ಟು ಮುಯಿ ಹಾಕ್ತೀವೋ ಅಷ್ಟು ಅದು ಡಬಲ್ ಮುಯಿ ನಮಗೆ ವಾಪಸ್ ಬರುತ್ತೆ. ಇದನ್ನ ನೆನಪಲ್ಲಿ ಇಟ್ಕೊಂಡು ಒಬ್ಬೊಬ್ಬರು ಕೂಡ ಒಟ್ಟಾಗಿ ಒಂದಾಗಿ ಭಾರತದ ಹಿತಕ್ಕಾಗಿ, ದೇಶದ ಹಿತಕ್ಕಾಗಿ BJP ಬೆಂಬಲಿತ JDS ಅಭ್ಯರ್ಥಿ ಪ್ರಜ್ವಲ್ ರೇವಣ್ಣ ಅವ್ರನ್ನ ಗೆಲ್ಲಿಸಬೇಕು ಅಂತ ಹೇಳಿ ವಿನಂತಿ ಮಾಡಿ ನಾನೆಲ್ಲರಿಗೂ ಒಂದ್ಸಿ ನನ್ನ ಮಾತು ಮುಗಿಸ್ತೀನಿ. ನಮಸ್ಕಾರ.